ಇಂದು ಹನುಮ ಜಯಂತಿ ಹಿನ್ನೆಲೆ ಶಿವಮೊಗ್ಗ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅಂತೆಯೇ ವಿನೋಬನಗರದ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗಿನಿಂದಲೇ ಅಭಿಷೇಕ, ವಿಶೇಷ ಹತ್ತಿಯ ಅಲಂಕಾರ, ರಾಮನಾಮ ಜಪಹಾರ ಸೇರಿದಂತೆ ವಿವಿಧ ಹೂಗಳಿಂದ ಸ್ವಾಮಿಯನ್ನು ಅಲಂಕಾರ ಮಾಡಲಾಗಿತ್ತು. ಅಲ್ಲದೆ ದೇವರಿಗೆ ಮಹಾಮಂಗಳಾರತಿ ಕೂಡ ನೆರವೇರಿಸಲಾಯಿತು. ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಸಕಲ ಇಷ್ಟಾರ್ಥಗಳನ್ನು ಬೇಡಿಕೊಂಡರು. ಇವತ್ತು ವಿಶೇಷವಾಗಿ ಹನುಮ ಜಯಂತಿ ಅಂಥೇಳಿ ಒಂದು ಪರಾಭವ ಸಂವತ್ಸರದ ಪ್ರಾರಂಭದಲ್ಲಿ ಅಂದರೆ ಚೈತ್ರ ಮಾಸ ಅದರಂಗವಾಗಿ ಯುಗಾದಿಯಿಂದ ದಶಮಿ ಪರ್ಯಂತವಾಗಿ ಆಂಜನೇಯ ಸನ್ನಿಧಾನದಲ್ಲಿ ವಿಶೇಷ ರಾಮೋತ್ಸವ, ಅದರ ಅಂಗವಾಗಿಯೇ ವಿಶೇಷವಾಗಿ ಬರತಕ್ಕಂತಹ ಚೈತ್ರ ಪೂರ್ಣಿಮೆ ಅಂತ ಹೇಳ್ತೇವೆ. ಇವತ್ತು ಚಿತ್ರ ಪೂರ್ಣಿಮೆ, ಗುರು ಪೂರ್ಣಿಮೆ ಅನ್ನುವಂಥದ್ದು ವಿಶೇಷವಾಗಿ. ಹಾಗಾಗಿ ನಮ್ಮೆಲ್ಲರಿಗೂ ಆಂಜನೇಯ ಗುರು ಅಂಥೇಳಿ ಅವನ ವಿಶೇಷವಾದಂತಹ ಜನ್ಮದಿನೋತ್ಸವದ ಅಂಗವಾಗಿ ಹನುಮ ಜಯಂತಿ ಅಂತೇಳಿ ಕರೆಯಲ್ಪಡುತ್ತೆ. ಅಂತಹ ಹನುಮ ಜಯಂತಿ ಪ್ರಯುಕ್ತವಾಗಿ ವಿಶೇಷವಾಗಿ ಪ್ರಸನ್ನಾಂಜನೇಯ ಸನ್ನಿಧಾನದಲ್ಲಿ ಇವತ್ತು ವಿಶೇಷವಾಗಿ ಪಂಚಾಮೃತಾದಿ ಅಭಿಷೇಕ ಪೂರ್ವಕವಾಗಿ ಆಂಜನೇಯನಿಗೆ ಪವಮಾನಾಭಿಷೇಕ, ರುದ್ರಾಭಿಷೇಕ, ವಿಶೇಷವಾದಂಥ ಸೂಕ್ತಗಳ ಅಭಿಷೇಕದಿಂದ ಆಂಜನೇಯನಿಗೆ ಅಭಿಷೇಕಾದಿಗಳನ್ನು ನಡೆಸ್ಕೊಂಡು ವಿಶೇಷ ಕಾರ್ಪಾಸ ಅಲಂಕಾರ ಅಂಥೇಳಿ ಹತ್ತಿ ಅಲಂಕಾರ. ನಾವು ಬಟ್ಟೆ ಅಂತಂದರೆ ಬಟ್ಟೆಯನ್ನು ಹತ್ತಿಯಿಂದ ಮಾಡುವಂಥದ್ದು, ಅಂತ ಮೂಲ ಧಾತುವುದು ಹತ್ತಿ ಅಲಂಕಾರದಿಂದ, ಪುಷ್ಪದ ಅಲಂಕಾರದಿಂದ ಇವತ್ತು ವಿಶೇಷವಾಗಿ ಆಂಜನೇಯನಿಗೆ ಅಲಂಕಾರಗಳನ್ನು ಸಮರ್ಪಣೆ ಮಾಡಿ ಮಹಾಪೂಜೆಯನ್ನು ಸಮರ್ಪಣೆ ಮಾಡಿದ್ದೇವೆ.